ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಮತ್ತೊಂದು ದಿನವನ್ನು, ಅಂದರೆ ಈ ತಿಂಗಳಿನ ಕೊನೇ ವಾರಕ್ಕೆ ಬಂದಿದ್ದೇವೆ. ಎಷ್ಟು ಬೇಗನೆ 11 ತಿಂಗಳು ಮುಗಿದು ಹೋಗ್ತಿವೆ ನೋಡಿ. ಇನ್ನೇನು ಒಂದು ವಾರ ಆದರೆ ಮತ್ತೊಂದು ಹೊಸ ತಿಂಗಳಿಗೆ ಕರ್ತನ ಚಿತ್ತವಿರುವುದಾದರೆ ನಾವು ಪ್ರವೇಶಿಸಲಿಕ್ಕಿದ್ದೇವೆ. ನಿಮಗೆ ಕೃತಜ್ಞತೆ ಇದೆಯಾ? ಸ್ತುತಿ ಇದೆಯಾ? ಎಷ್ಟೋ ಜನರು ಈ ಲೋಕಯಾತ್ರೆ ಮುಗಿಸಿ ಸಜೀವರ ಸಂಖ್ಯೆಯಲ್ಲಿ ಇಲ್ಲದೆ ಅವರು ಮರಣ ಹೊಂದಿದ್ದಾರೆ. ಯೇಸುವನ್ನು ಅರಿತವರಾಗಿದ್ದರೆ ಧನ್ಯರು, ಅವರು ದೇವರ ಸನ್ನಿಧಿಯಲ್ಲಿರ್ತಾರೆ. ಆತನನ್ನು ಅರಿಯದೇ ಅವರು ಅಂಥವ್ರು ಮರಣ ಹೊಂದುವುದಾದರೆ ಅಯ್ಯೋ ಅವರಿಗೆ ಶ್ರಮೆ. ನಮಗೆ ಯಾವಾಗ ಮರಣ ಆಗುತ್ತೆ ಎಂದು, ನಮ್ಮ ಜೀವಿತ ಯಾವಾಗ ಅಂತ್ಯ ಆಗುತ್ತೆ ಎಂದು ಗೊತ್ತಿಲ್ಲದರಿಂದ ನಾವು ಕರ್ತನನ್ನು ಸಂಧಿಸುವುದಕ್ಕಾಗಿ, ಎದುರುಗೊಳ್ಳುವುದಕ್ಕಾಗಿ, ಮರಣದ ನಂತರ ಇರುವ ಜೀವಿತಕ್ಕೋಸ್ಕರ ಸಿದ್ಧರಾಗುವುದಕ್ಕಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ನಾವು ಜಾಗ್ರತೆ ಪಡಿಸಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಬೇಕು. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಹೊಸ ದಿನದಲ್ಲಿ ನಮ್ಮನ್ನು ಬರಮಾಡಿದ್ದೀರಿ. ಕಳೆದ ದಿನಮಾನಗಳಲ್ಲೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ. ಈ ಮತ್ತೊಂದು ಹೊಸ ದಿನದಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಹಾಗೂ ನಮ್ಮ ಹೃದಯ ಸರಿಪಡಿಸಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ಹಾಗೂ ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳಲು ಕೃಪೆ ತೋರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಾವು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿದಾಗ ನಮ್ಗೆ ಕೃತಜ್ಞತೆ ಇರುತ್ತೆ. ಈ ದಿನ ನಾವೇನಾಗಿದ್ದೇವೋ ಆತನ ಕೃಪೆಯಿಂದಲೇ ಆಗಿದ್ದೇವೆ ಎಂಬ ಗ್ರಹಿಕೆ ಉಳ್ಳವರಾಗಿರುತ್ತೇವೆ. ನಮ್ಮ ದಿನಗಳು ಕೊಂಚವೇ ಆಗಿವೆ ಎಂದು ತಿಳಿದುಕೊಳ್ಳುವಂತೆ ನಮಗೆ ಕಲಿಸಿಕೊಡು ಎಂಬುದಾಗಿ ಆ ದಿನ ಭಕ್ತನಾದ ಮೋಶೆ ಹೇಳಿರುವ ಪ್ರಕಾರ, ದೈವ ಸೇವಕನಾದ ಮೋಶೆ ಹೇಳಿದಂತೆಯೇ ನಾವು ಯಾವಾಗಲೂ ಹೊಸ ದಿನದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಒಂದು ಜನ್ಮದಿನ ಜ್ಞಾಪಕ ಮಾಡಿಕೊಳ್ಳುವಾಗ, ವೆಡ್ಡಿಂಗ್ ಆ್ಯನಿವರ್ಸರಿ ಜ್ಞಾಪಕ ಮಾಡಿಕೊಳ್ಳುವಾಗ, ಒಂದು ಆ್ಯನಿವರ್ಸರಿ ಜ್ಞಾಪಕ ಮಾಡಿಕೊಳ್ಳುವಾಗ ಗತಕಾಲದಲ್ಲಿ ದೇವರು ಮಾಡಿರುವ ಉಪಕಾರಗಳೆಲ್ಲ ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಮುಂದೆ ಇರುವ ಜೀವಿತಕ್ಕಾಗಿ ಆತನ ಪ್ರಣಾಳಿಕೆ ಅರಿತುಕೊಂಡು ವಾಗ್ದಾನ ಹೊಂದಿಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕವಾಗಿದೆ. ಈ ದಿನಮಾನಗಳಲ್ಲಿ ಕರ್ತನ ಉಪಕಾರಗಳನ್ನು ಹೊಂದಿಕೊಳ್ತಾ ಅವುಗಳ ವಿಷಯದಲ್ಲಿ ನಮಗೆ ರೂಢಿಯಾಗ್ಬಿಟ್ಟಿರೋದ್ರಿಂದ ಅವುಗಳ ವಿಷಯದಲ್ಲಿ ನಮ್ಮಲ್ಲಿ ಅಷ್ಟೊಂದು ಕೃತಜ್ಞತೆ ಕಾಣಿಸ್ತಾ ಇಲ್ವಲ್ಲ. ಅಂತ್ಯ ದಿನಗಳಲ್ಲಿ ಮನುಷ್ಯರು ಕೃತಜ್ಞತೆ ಉಳ್ಳವರಾಗಿರ್ತಾರೆಂದು ವಾಕ್ಯದಲ್ಲಿ ಹೇಳುತ್ತೆ. ನಾನಾದರೂ ಈಗೋ ವರ್ಷದ ಅಂತ್ಯದಲ್ಲಿ ಬಂದಿದ್ದೇವೆ. ಈ ದಿನಮಾನಗಳಲ್ಲೆಲ್ಲ ಏನು ಮಾಡಿದ್ದೇವೆ? ನೀವು ಆಶಿಸಿದ ಸ್ಥಾನದಲ್ಲಿ ಜೀವಿಸಿದ್ದೇವೋ, ನಿಮಗಿಷ್ಟಕರವಾದ ರೀತಿಯಲ್ಲಿ ಬದುಕಿದೇವೋ ಎಂದು ಪರೀಕ್ಷಿಸಿಕೊಳ್ಳಬೇಕನಿಸುತ್ತೆ. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಿಮ್ಮ ನಂಬಿಕೆ ಎಲ್ಲಿದೆ ಎಂದು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಕುರಿತಾಗಿ ನೀವು ಏನಂದುಕೊಳ್ತೀರಿ ಎಂದು ಯಾರಾದರೂ ಕೇಳುವುದಾದರೆ ಏನು ಹೇಳ್ತೀರಿ ನೀವು? ಯೇಸು ಕ್ರಿಸ್ತನೇ ಸ್ವತಃ ಈ ಪ್ರಶ್ನೆ ತನ್ನ ಶಿಷ್ಯರಿಗೆ ಕೇಳ್ತಾರೆ. ಆಗಲೇ ಅವರು ಹೆಚ್ಚು ಕಡಿಮೆ 2.5-3 ವರ್ಷಗಳವರೆಗೂ ಆತನೊಂದಿಗೆ ಇರ್ತಾರೆ. ಆತನೊಂದಿಗೆ ತಿರುಗಾಡ್ತಾ ಇದ್ರು, ಆತನೊಂದಿಗೆ ಸೇವೆ ಮಾಡ್ತಾಯಿದ್ರು, ಆತನು ಮಾಡುವ ಬೋಧನೆ ಕೇಳ್ತಾ ಇದ್ರು. ಮತ್ತು ನೀವು ನನಗೆ ಯಾರೆಂದು ಗುರುತಿಸುತ್ತೀರಿ? ನನ್ನ ಕುರಿತಾಗಿ ಜನರು ಏನಂದುಕೊಳ್ತಿದ್ದಾರೆ ಎಂದು ಹೀಗೆ ಆ ಜನರ ಮಧ್ಯದಲ್ಲಿ ತಿರುಗಾಡುವ ಶಿಷ್ಯರಿಗೆ ಯೇಸು ಕೇಳ್ತಾರೆ. ಸಾಧಾರಣವಾಗಿ ನೋಡಿ ಪ್ರಿಯರೇ, ಯೇಸುವಿನ ಸುತ್ತಲೂ ದೊಡ್ಡ ಜನಸಮೂಹ ಇರ್ತಾಯಿತ್ತು. ಅವರೆಲ್ಲರನ್ನು ವೈಯಕ್ತಿಕವಾಗಿ ಯೇಸು ನೋಡುವುದು ಅಸಾಧ್ಯ. ಆದರೆ ಆ ಜನರ ಮಧ್ಯದಲ್ಲೆಲ್ಲ ಈ 12 ಮಂದಿ ಶಿಷ್ಯರು ಆ ಜನರನ್ನು ಸಾಲಾಗಿ ನಿಲ್ಲಿಸುವುದರ ವಿಷಯದಲ್ಲಾಗಲಿ, ಅವರಿಗೆ ಮಾತಾಡಿಸುವುದರಲ್ಲಾಗಲಿ ಇಂಟರಾಕ್ಷನ್ ಮಾಡ್ತಾ ಇದ್ರು. ಕೆಲವೊಂದು ಜನರು ನಮ್ಮನ್ನು ಯೇಸುವಿನ ಬಳಿಗೆ ಕರೆದೊಯ್ಯುವಿರಾ ಎಂಬುದಾಗಿ ತೋಮನಂಥವರಿಗೆ ಕೇಳ್ತಾ ಇದ್ರು. ಹಾಗಾಗಿ ಶಿಷ್ಯರಿಗೆ ಹೆಚ್ಚು ಆಕ್ಸಸ್ ಇತ್ತು ಯೇಸು ಕ್ರಿಸ್ತನ ಬಗ್ಗೆ ಜನರು ಏನಂದುಕೊಳ್ತಾರೆಂದು. ಜನರು ನನ್ನ ಬಗ್ಗೆ ಏನಂದುಕೊಳ್ತಾರೆ ಎಂದು ಯೇಸು ಕೇಳಿದ್ರಂತೆ. ಅಷ್ಟಕ್ಕೂ ನಿಮಗೆ ಯಾವತ್ತಾದರೂ ನನ್ನ ಕುರಿತಾಗಿ ಜನರು ಏನಂದುಕೊಳ್ತಿದ್ದಾರೆ ಎಂಬ ಆಲೋಚನೆ ನಿಮಗೆ ಬಂದಿದೆಯಾ? ಏನಂದುಕೊಂಡ್ರೆ ನನಗೇನು ಎನ್ನುವ ರೀತಿಯಲ್ಲಿ ಕೆಲವರು ಇರ್ತಾರೆ. ಮನುಷ್ಯರು ಏನಂದುಕೊಳ್ತಾರೋ ಅಂದುಕೊಂಡು ಭಯಪಡ್ತಾ ಬದುಕ್ತಾರೆ. ಅದು ಕೂಡ ತಪ್ಪು, ಇದು ಕೂಡ ತಪ್ಪೇ. ನಮ್ಮ ಬದುಕು ದೇವರ ಮುಂದೆಯೂ ಸರಿಯಾಗಿರಬೇಕು, ಮನುಷ್ಯರ ಮುಂದೆಯೂ ಸರಿಯಾಗಿರಬೇಕು. ಯೇಸು ಕ್ರಿಸ್ತನು ಮನುಷ್ಯರ ದಯೆಯಲ್ಲಿಯೂ
ದೇವರ ದಯೆಯಲ್ಲಿಯೂ ದಿನೇ ದಿನೇ ಬೆಳೆದು ದೊಡ್ಡವನಾದರು. ಸಮುವೇಲನ ವಿಷಯದಲ್ಲಿಯೂ ಕೂಡ ಅವನು ದೇವರ ದಯೆಯಲ್ಲಿಯೂ ಮನುಷ್ಯರ ದಯೆಯಲ್ಲಿಯೂ ಬೆಳೆದನು ಎಂಬುದಾಗಿದೆ. ನಿಜವಾದ ದೇವರ ಮಕ್ಕಳು ದೇವರೊಂದಿಗೆ ಸರಿಯಾಗಿರುತ್ತಾರೆ, ಮನುಷ್ಯರೊಂದಿಗೂ ಕೂಡ ಅವರು ತಮ್ಮ ಹೃದಯವನ್ನು ಸರಿಯಾಗಿಟ್ಕೊಳ್ತಾರೆ. ಯೇಸು ಕ್ರಿಸ್ತನು ತನ್ನ ಬಗ್ಗೆ ಜನರು ಏನಂದ್ಕೊಳ್ತಾರೆ ಎಂದು ತಿಳಿದುಕೊಳ್ಳಲು ಇಚ್ಛಿಸಲಿಲ್ಲ. ಆದರೆ ಜನರ ನಂಬಿಕೆ, ಅವರ ಮನಸ್ಸು ಹೇಗಿದೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಒಂದು ದಿನ ಈ ಪ್ರಶ್ನೆ ಕೇಳ್ತಾರೆ. ನೋಡೋಣ ಬನ್ನಿ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. ಯೇಸು ಫಿಲಿಪ್ಪಿಯ ಕೈಸರಿಯಾದ ಪಟ್ಟಣಕ್ಕೆ ಬಂದು ಮನುಷ್ಯಕುಮಾರನ ಬಗ್ಗೆ ಜನರು ಏನಂದುಕೊಳ್ತಾರೆ ಎಂಬುದಾಗಿ ತನ್ನ ಶಿಷ್ಯರಿಗೆ ಕೇಳಿದನು. ಅವರಲ್ಲಿ ಕೆಲವರು ಸ್ನಾನಿಕನಾದ ಯೋಹಾನನೆಂತಲೂ, ಕೆಲವರು ಏಲಿಯ ಎಂದು, ಕೆಲವರು ಯೆರೆಮೀಯನೆಂದು, ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನಾಗಿರಬಹುದು ಅಂದುಕೊಳ್ತಾರೆಂದು ಹೇಳಿದರು. ಮನುಷ್ಯಕುಮಾರನು ಯಾರಾಗಿರಬಹುದು ಎಂದು ಜನರು ಏನಂದುಕೊಳ್ತಾರೆ ಎಂದು ಕೇಳಿದಾಗ ಕೆಲವರು ಯೋಹಾನನೆಂದು, ಸ್ನಾನಿಕನಾದ ಯೋಹಾನನೆಂದು, ಇನ್ನು ಕೆಲವರು ಎಲಿಯಾನೆಂದು, ಇನ್ನು ಕೆಲವರು ಯೆರೆಮೀಯನೆಂದು, ಮತ್ತೆ ಕೆಲವರು ಪ್ರವಾದಿಗಳಲ್ಲಿ ಒಬ್ಬನಾಗಿರಬಹುದು ಅಂದುಕೊಂಡ್ರು. ಒಂದೇ ಅಭಿಪ್ರಾಯ ಇಲ್ಲ. ನೋಡಿದ್ರಾ? ಯೇಸುವಿನ ಕುರಿತಾಗಿಯೇ ಆ ಕಾಲದಲ್ಲಿ ಎಲ್ಲರಿಗೂ ಒಂದೇ ಅಭಿಪ್ರಾಯ ಇಲ್ಲದಿರುವಾಗ ಮತ್ತೆ ನಮ್ಮ ಬಗ್ಗೆ ಎಲ್ಲರಿಗೂ ಹೇಗೆ ಒಂದೇ ಅಭಿಪ್ರಾಯ ಇರುತ್ತೆ? ಒಬ್ಬನು ಒಳ್ಳೆಯವನಂತಾನೆ, ಒಬ್ಬನು ಕೆಟ್ಟವನಂತಾನೆ, ಒಬ್ಬನು ಹುಚ್ಚ ಅಂತಾನೆ, ಒಬ್ಬನು ಭಕ್ತನು ಅನ್ನುತ್ತಾನೆ, ಒಬ್ಬನು ಆಚಾರ ಭಕ್ತನು ಅನ್ನುತ್ತಾರೆ, ಮತ್ತೊಬ್ಬನು ವೇಷಧಾರಣೆ ಅನ್ನುತ್ತಾರೆ, ಏನೇನೋ ಅನ್ನುತ್ತಾರೆ. ಅವರ ಮಾತುಗಳನ್ನೆಲ್ಲ ನಾವು ಲೆಕ್ಕಿಸುವ ಅವಶ್ಯಕತೆಯೇ ಇಲ್ಲ. ಒಂದೊಂದು ಕೋಣೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ನೋಡಿ ಮನುಷ್ಯರು ಹಾಗೆ ಅಂದುಕೊಳ್ಬಹುದು. ಯೇಸು ಕ್ರಿಸ್ತನಿಗೆ ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ. ಕಾರಣ, ಯೇಸು ಕ್ರಿಸ್ತನ ಬೋಧನೆ ಸ್ನಾನಿಕನಾದ ಯೋಹಾನನು ಪ್ರಾರಂಭಿಸಿದ ಬೋಧನೆಯ ಹಾಗೆಯೇ ಇತ್ತು. ಪರಲೋಕ ರಾಜ್ಯವು ಸಮೀಪಿಸುತ್ತಾ ಇದೆ, ಮಾನಸಾಂತರ ಹೊಂದಿರಿ ಎಂಬುದಾಗಿ ಬೋಧಿಸುತ್ತಾ ಇದ್ರು ಯೇಸು. ಅದನ್ನೇ ಯೋಹಾನನು ಬೋಧಿಸಿದ. ಆತನು ದೇವರ ಬಳಿಯಿಂದ ಬಂದಂತಹ ವ್ಯಕ್ತಿ, ಮನುಷ್ಯನು ಎಂಬುದಾಗಿ ಅವರು ನಂಬುತ್ತಾರೆ. ಸೊ ಅವರ ಅವಗಾಹನ ಆ ರೀತಿಯಾಗಿತ್ತು. ಕೆಲವರು ಏಲಿಯಾ ಅಂದುಕೊಂಡ್ರಂತೆ. ಮತ್ತೆ ಧರ್ಮಶಾಸ್ತ್ರದಲ್ಲಿ ಎಲಿಯಾನಂಥವನು ಬರುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಲಿಯಾನು ಆತ್ಮನ ಬಲದಿಂದ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಅಂತಹದೇ ಸೂಚಕ ಕಾರ್ಯಗಳನ್ನು ಯೇಸು ಮಾಡ್ತಿರುವುದರಿಂದ ಯೇಸುವಿಗೂ ಎಲಿಯಾ ಅಂದುಕೊಂಡ್ರು. ಇನ್ನು ಕೆಲವರು ಯೆರೆಮೀಯ ಅಂದುಕೊಂಡ್ರಂತೆ. ಯೆರೆಮೀಯ ಜನರ ದೋಷಗಳನ್ನು ನೋಡಿ ಸಂತಾಪ ಪಡುತ್ತಾ ಇದ್ದನು, ಕನಿಕರಿಸುತ್ತಾ ಇದ್ದನು, ಕಣ್ಣೀರಿಡುತ್ತಾ ಇದ್ದನು. ಯೇಸು ಕೂಡ ಅನೇಕರಿಗಾಗಿ ವಿಜ್ಞಾಪನೆ ಮಾಡುತ್ತಾ, ಅನೇಕರನ್ನು ಬೇಡಿಕೊಳ್ಳುತ್ತಾ, ಅನೇಕರನ್ನು ರಕ್ಷಣೆಯೊಳಗೆ ನಡೆಸುತ್ತಾ ಇರುವುದರಿಂದ ಅವರಲ್ಲಿ ಕೆಲವರು ಹಾಗೆ ಅಂದ್ಕೊಂಡ್ರು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿದ್ದಾರಲ್ಲವೇ ಯೇಸು? ಆಗ ಯೇಸು ಒಂದು ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ನೀವು ನನ್ನನ್ನು ಯಾರಂದುಕೊಳ್ತೀರಿ ಎಂಬುದಾಗಿ ಕೇಳಿದ್ರಂತೆ. ನೀವೇನಂದ್ಕೊಳ್ತಿದ್ರಿ ಹೇಳಿ? ಬೇರೆಯವರು ಏನಂದ್ಕೊಂಡ್ರು ಕೂಡ ಅವರ ಸಂಗತಿ ಬಿಟ್ಬಿಡಿ. ನೀವೇನಂದ್ಕೊಳ್ತಾ ಇದ್ದೀರಿ? ನೋಡಿರಿ, ನೀವು ನನ್ನೊಂದಿಗಿದ್ದೀರಿ, ನನ್ನೊಂದಿಗೆ ನಡೆಯುತ್ತಾ ಇದ್ದೀರಿ, ನನ್ನೊಂದಿಗೆ ತಿನ್ನುತ್ತಾ ಇದ್ದೀರಿ, ನನ್ನೊಂದಿಗೆ ಇರುತ್ತಾ ಇದ್ದೀರಿ, ನನ್ನ ಬೋಧನೆಯೆಲ್ಲ ಕೇಳ್ತಾ ಇದ್ದೀರಿ, ನಾನು ಮಾಡುವ ಕಾರ್ಯವೆಲ್ಲ ನೋಡ್ತಾ ಇದ್ದೀರಿ, ಮತ್ತೆ ನೀವೇನಂದ್ಕೊಳ್ತಾ ಇದ್ದೀರಿ? ನೋಡಿ ಪ್ರಿಯರೇ, ನಮ್ಮಂತಹ ಬೋಧಕರ ಕುರಿತು ಬಹಳಷ್ಟು ಜನರು ಬಹಳಷ್ಟು ರೀತಿಯಲ್ಲಿ ಮಾತಾಡಿಕೊಳ್ತಾರೆ. ಹಾಗಾದರೆ ದಿನಾಲೂ ವಾಕ್ಯ ಕೇಳುವಂತಹ ನೀವು ಏನಂದುಕೊಳ್ತೀರಿ? ಯಾಕೆಂದರೆ ಈ ಅನುದಿನದ ಧ್ಯಾನ ಪ್ರಾರಂಭಿಸಿ ಈಗಾಗಲೇ 1 ವರ್ಷಕ್ಕಿಂತಲೂ ಹೆಚ್ಚಾಯಿತು. ಹೆಚ್ಚು ಕಡಿಮೆ 15-16 ತಿಂಗಳುಗಳು ಕೂಡ ಆಗ್ತಾ ಇವೆ. ಕನ್ನಡದಲ್ಲಿ ಇದು ಪ್ರಾರಂಭ ಮಾಡಿ 1.5 ವರ್ಷ ಕೂಡ ಆಗ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ 18 ತಿಂಗಳು ಪ್ರತಿದಿನ ವಾಕ್ಯ ಸಾರುತ್ತಾ ಇರುವಾಗ ಕೇಳುತ್ತಾ ಇರುವಂಥವರು, ವಾಕ್ಯದ ಸಾರಾಂಶವನ್ನು ಕೇಳ್ತಾ ಇರುವಾಗ, ವಾಕ್ಯದ ಮಧ್ಯದಲ್ಲಿ ಅಲ್ಲಲ್ಲಿ ನನ್ನ ಅನುಭವದ ಸಾಕ್ಷಿಗಳನ್ನು ಹಂಚಿಕೊಳ್ತಾ ಇರುವಾಗ, ಈ ವಾಕ್ಯದಲ್ಲಿರುವ ಸತ್ಯ ವಿಷಯಗಳನ್ನು ನೀವು ಗ್ರಹಿಸಿಕೊಳ್ತಾ ಇರುವಾಗ, ಹಾಗಾದರೆ ನನ್ನ ಕುರಿತಾಗಿ ನೀವು ಏನಂದ್ಕೊಳ್ತಾ ಇದ್ದೀರಿ? ಕೆಲವರು ಈತನು ಕೂಡ ದುಡ್ಡಿಗಾಗಿ ಬೋಧಿಸುವ ಬೋಧಕನು ಎಂಬುದಾಗಿ, ಇಲ್ಲವೇ ಅವೆಲ್ಲ ಯಾಕೆ ಬೇಕು ಬಿಡಿ. ಲೌಕಿಕ ರೀತಿಯಾಗಿ ಮನುಷ್ಯರು ಬಹಳಷ್ಟು ಅಂದುಕೊಳ್ತಾರೆ. ಆದರೆ ವಾಕ್ಯ ಬೋಧನೆ ಕೇಳುವ ನೀವು ಏನಂದ್ಕೊಳ್ತೀರಿ? ಅದು ಬಹಳ ಮುಖ್ಯ ಪ್ರಿಯರೇ. ನಮ್ಮ ಬಗ್ಗೆ ನಮ್ಮ ಸುತ್ತಲಿರುವಂಥವರು ಏನೇ ಅಂದುಕೊಂಡ್ರೂ ಕೂಡ, ನನ್ನ ಅಮ್ಮ ಏನಂದ್ಕೊಳ್ತಾಳೆ, ನನ್ನ ಅಪ್ಪ ಏನಂದ್ಕೊಳ್ತಾನೆ, ಇಲ್ಲವೇ ನಿಮ್ಮ ಗಂಡ ಏನಂದ್ಕೊಳ್ತಾನೆ, ನಿಮ್ಮ ಹೆಂಡತಿ ಏನಂದ್ಕೊಳ್ತಾಳೆ ಎನ್ನುವುದು ಬಹಳ ಪ್ರಾಮುಖ್ಯ. ಯಾಕೆಂದರೆ ಅವರಿಗೆ ನಮ್ಮ ಬದುಕೇನೆಂದು ಗೊತ್ತು. ನಮ್ಮನ್ನು 24/7 ವರ್ಷಗಳಿಂದ ಗಮನಿಸುತ್ತಾ ಇದ್ದಾರೆ. ನಮ್ಮ ಹಾವಭಾವ ಏನೆಂದು ಗೊತ್ತು, ನಮ್ಮ ಜೀವಿತ ಏನೆಂದು ಗೊತ್ತು. ಹಾಗಾಗಿ ಅವರ ಅಭಿಪ್ರಾಯ ಕರೆಕ್ಟ್ ಆಗಬಹುದು. ಹಾಗಾದರೆ ಯಾವಾಗ ನೋಡಿದ್ರೂ ನಾವು ಇತರರು ನಮ್ಮ ಬಗ್ಗೆ ಏನಂದ್ಕೊಳ್ತಿದ್ದಾರೋ ಅನ್ನುವುದನ್ನೇ ಮನಸ್ಸಲ್ಲಿಟ್ಕೊಂಡು ನಾವು ವೇಷಧಾರಿಗಳಾಗಿರೋದಾದರೆ ಬಹಳ ಅಪಾಯ ಪ್ರಿಯರೇ.
ಮನುಷ್ಯರು ಏನಂದ್ಕೊಳ್ತಾರೋ ಎಂದು ಹೀಗೆ ಮಾಡಿದೆ, ಆ ವ್ಯಕ್ತಿ ಈ ರೀತಿಯಾಗಿ ಮಾಡಿದ್ರೆ ಏನಂದ್ಕೊಳ್ತಾರೆ ಎಂದು. ನಾನು ಈ ತಪ್ಪು ಮಾಡಿದೆ, ಇಲ್ಲವೇ ಅವರೊಂದಿಗೆ ಸೇರಿ ಸರಾಯಿ ಕುಡಿಯಲ್ಲ ಅಂದರೆ ಏನಂದ್ಕೊಳ್ತಾರೋ ಅಂದ್ಕೊಂಡೆ. ಅವರು ಆ ಅಪವಿತ್ರವಾದ ಸ್ಥಳಕ್ಕೆ ಕರೆದಾಗ ಹೋಗದಿದ್ರೆ ಏನಂದ್ಕೊಳ್ತಾರೋ ಅಂದ್ಕೊಂಡು ಅವರೊಂದಿಗೆ ಹೋದೆ. ಆ ಮನುಷ್ಯರು ಏನಂದ್ಕೊಳ್ತಾರೋ ಅಂದ್ಕೊಂಡು ನಾನು ಎಲ್ಲರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವುದನ್ನು ಬಿಟ್ಟೆ ಎಂಬುದಾಗಿ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಹೇಳ್ತಾರಲ್ಲವೇ, ಡೋಂಟ್ ವರಿ ಅಬೌಟ್ ವಾಟ್ ಪೀಪಲ್ ಸೇ ಅಬೌಟ್ ಅಸ್. ಮನುಷ್ಯರು ನಿಮ್ಮ ಬಗ್ಗೆ ಏನಂದ್ಕೊಳ್ತಾರೆ ಎನ್ನುವುದು ಮುಖ್ಯವಲ್ಲ. ನಿಮ್ಮ ಕುರಿತಾಗಿ ನಿಮ್ಮ ಸ್ವಂತ ಜನರು, ನಿಮ್ಮ ಹತ್ತಿರದಲ್ಲಿದ್ದಂಥವರು, ನಿಮ್ಮ ಆಪ್ತರು, ಅವರೇನಂದುಕೊಳ್ತಾರೆ ಎಂಬ ಅಭಿಪ್ರಾಯ ನೀವು ಅರಿತುಕೊಳ್ಳುವಂಥದ್ದು. ಅವರು ನಿಮ್ಮಲ್ಲಿರುವಂತಹ ತಪ್ಪುಗಳನ್ನು, ಲೋಪಗಳನ್ನು ಎತ್ತಿ ತೋರಿಸುವಾಗ ಅವುಗಳನ್ನು ಸರಿಪಡಿಸಿಕೊಳ್ಳುವುದು ಬಹಳ ಉತ್ತಮವಾದದ್ದಾಗಿದೆ. ಯೇಸು ತನ್ನ ಶಿಷ್ಯರಿಗೆ ಕೇಳ್ತಾರೆ, ಮತ್ತೆ ನೀವೇನು ಅಂದ್ಕೊಳ್ತೀರಿ ಅಂದಾಗ ಉಳಿದ 11 ಮಂದಿಯಲ್ಲ ಏನು ಮಾತಾಡದೆ ಮೌನವಾಗಿರ್ತಾರೆ. ಸರಿಯಾದ ಅವಗಾಹನ ಅವರಿಗೆ ಇನ್ನೂ ಉಂಟಾಗಿರಲಿಲ್ಲ. ಆತನೊಬ್ಬ ಬೋಧಕನೂ ಅಂದ್ಕೊಂಡ್ರು, ಆತನು ಕರ್ತನಿಂದ ಕಳುಹಿಸಲ್ಪಟ್ಟ ಒಬ್ಬ ದೂತನೂ ಅಂದ್ಕೊಂಡ್ರು. ಆದರೆ ಯೇಸು ಕ್ರಿಸ್ತನ ಮೇಲೆ ಪೂರ್ಣ ನಂಬಿಕೆ ಮತ್ತು ಅವಗಾಹನ ಅವರಿಗೆ ಇನ್ನೂ ಉಂಟಾಗಿರಲಿಲ್ಲ. ಆದರೆ ಆ ಸಮಯದಲ್ಲಿ ಪೇತ್ರನು ಮುಂದೆ ಬಂದು ಏನು ಹೇಳ್ತಾನೆ? ಅದಕ್ಕೆ ಅವನು ಏನು ಹೇಳ್ದ ನೋಡಿ. ಅದಕ್ಕೆ ಸೀಮೋನ ಪೇತ್ರನು, ನೀನು ಸಜೀವವುಳ್ಳ ದೇವರ ಮಗನಾಗಿದ್ದೀ ಎಂದು ಹೇಳಿದನು. ನೀನೇ ದೇವರ ಮಗನಾಗಿರುವಂತಹ ಕ್ರಿಸ್ತನು ಎಂದು ಹೇಳಿದನು. ಒಬ್ಬ ಪೇತ್ರನು ಮುಂದಕ್ಕೆ ಬಂದು ನೀನೇ ದೇವರ ಮಗನಾಗಿರುವ ಕ್ರಿಸ್ತನಾಗಿದ್ದಿ ಎಂದು ಹೇಳುತ್ತಾನೆ. ಅಂದರೆ ದೇವರು ಅಭಿಷೇಕಿಸಿರುವ ಕ್ರಿಸ್ತನಾಗಿದ್ದಿ, ಬರಬೇಕಾದ ಮೆಸ್ಸಯ್ಯನಾಗಿದ್ದಿ, ಲೋಕ ರಕ್ಷಕನಾಗಿದ್ದಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದಾಗ ಯೇಸು ಹೇಳ್ತಾರೆ, ಸೀಮೋನ್ ಪೇತ್ರನೇ, ನೀನು ಧನ್ಯನಾಗಿದ್ದಿ. ಪರಲೋಕದಲ್ಲಿರುವ ನನ್ನ ತಂದೆಯೇ ಈ ಗುಟ್ಟನ್ನು ನಿನಗೆ ತಿಳಿಯಪಡಿಸಿದ್ದಾರೆ. ನರಮನುಷ್ಯರು ಇದನ್ನು ನಿನಗೆ ಬಯಲುಪಡಿಸಲಿಲ್ಲ. ನೀನು ದೇವರ ಕುರಿತಾದ ಅವಗಾಹನ ಹೊಂದಿಕೊಳ್ಬೇಕಾದ್ರೆ, ಕ್ರಿಸ್ತನ ವಿಷಯದ ಅವಗಾಹನ ನಿಮಗುಂಟಾಗುವುದಾದರೆ ಪವಿತ್ರಾತ್ಮನು ಒಪ್ಪಿಸುವಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಯೇಸು ಕ್ರಿಸ್ತನನ್ನು ಒಡೆಯನು ಎಂಬುದಾಗಿ ನೀವು ಒಪ್ಪಿಕೊಳ್ಳುವುದಾದರೆ ಪವಿತ್ರಾತ್ಮ ದೇವರು ನೀವು ಒಪ್ಪಿಕೊಳ್ಳುವಂತೆ ಮಾಡ್ತಿದ್ದಾರೆಂದರ್ಥ. ಪವಿತ್ರಾತ್ಮನು ಕೊಡುವ ಅವಗಾಹನದಿಂದ ಮಾತ್ರ, ಪವಿತ್ರಾತ್ಮನು ಅನುಗ್ರಹಿಸುವ ಅಭಿಷೇಕದಿಂದ ಮಾತ್ರ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಮರಣ ಪುನರುತ್ಥಾನವನ್ನು ನಾವು ಒಪ್ಪಿಕೊಳ್ಳಬಹುದು. ಯಾಕೆಂದರೆ ಇಹಲೋಕದ ಅಧಿಪತಿಯಾಗಿರುವಂತಹ ನಮ್ಮ ಮನೋನೇತ್ರಗಳನ್ನು ಕುರುಡು ಮಾಡಿಬಿಟ್ಟಿದೆ. ಅದಕ್ಕೆ ಕ್ರಿಸ್ತನಲ್ಲಿರುವ ಸೌಂದರ್ಯ ನಾವು ನೋಡ್ಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಲೋಕದಲ್ಲಿರುವಂತಹ ಮನುಷ್ಯರು ಕ್ರಿಸ್ತನನ್ನು ಗ್ರಹಿಸಿಕೊಳ್ಳಲಿಕ್ಕಾಗ್ತಿಲ್ಲ. ಎಷ್ಟೇ ಬೋಧಿಸಿದರೂ, ಎಷ್ಟೇ ವಿವರಿಸಿದರೂ ಅವರಿಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಲೋಕದಲ್ಲಿ ಈ ದಿನಗಳಲ್ಲಿ ಕ್ರಿಸ್ತನ ಕುರಿತು ಮತ್ತಷ್ಟು ವಿಪರೀತವಾಗಿ ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ದೇವರು ಅಂಥವರನ್ನು ಕ್ಷಮಿಸಲಿ. ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟ ಹೊರತು ಕ್ರಿಸ್ತನಲ್ಲಿರುವ ಸೌಂದರ್ಯವನ್ನು ನೀವು ನೋಡಲಾರಿರಿ. ಕ್ರಿಸ್ತನೇ ರಕ್ಷಕನು ಎಂಬುದಾಗಿ, ವಿಮೋಚಕನೆಂದು, ಪ್ರಭುವೆಂದು, ಲೋಕ ರಕ್ಷಕನು ಎಂದು ನೀವು ಗುರುತಿಸ್ಲಿಕ್ಕಾಗೋದಿಲ್ಲ. ಈ ಅನುದಿನದ ಧ್ಯಾನವನ್ನು ಅನೇಕ ದಿನಗಳಿಂದ ಕೇಳುತ್ತಿರುವಂತಹ ನೀವು ಯೇಸು ಕ್ರಿಸ್ತನ ಕುರಿತಾಗಿ ಏನಂದುಕೊಳ್ತಾ ಇದ್ದೀರಿ? ನಿಮ್ಮ ಅಭಿಪ್ರಾಯ ಆತನ ಬಗ್ಗೆ ಏನಾಗಿದೆ ಎಂದು ಒಂದು 4-5 ಲೈನ್ಸ್ಗಳಲ್ಲಿ ಒಂದು ವಾಟ್ಸಪ್ ಮೆಸೇಜ್ ಬರೆದು ಕಳಿಸುವಿರಾ? ತಪ್ಪದೆ ಕಳಿಸಿಕೊಡಿ. ನಾನಾದರೂ ನನ್ನ ಒಡೆಯನೆಂದು, ನನ್ನ ದೇವರೆಂದು, ನನ್ನ ರಕ್ಷಕನೆಂದು, ನನ್ನ ವಿಮೋಚಕನೆಂದು, ನನ್ನ ಪ್ರಿಯನಾದ ದೇವರೆಂದು, ನನ್ನ ಪಾಪ ಕ್ಷಮಿಸಿದಾತನೆಂದು, ನನಗಾಗಿ ಪ್ರಾಣ ಕೊಟ್ಟಾತನು ಮತ್ತು ಜೀವಂತವಾಗಿ ಎದ್ದು ಬಂದಾತನು, ರಾಜಾದಿರಾಜನಾಗಿ ತಿರುಗಿ ಬರಲಿಕ್ಕಿದ್ದಾನೆಂದು, ಆತನು ರಾಜಾದಿರಾಜನೆಂದು, ಒಡೆಯರ ಒಡೆಯನೆಂದು, ಆತನ ಹೊರತು ಬೇರೆ ದೇವರುಗಳಿಲ್ಲವೆಂದು, ನಾನೇ ಮಾರ್ಗವು ಸತ್ಯವೂ ಜೀವವೂ ಅಂದಿರುವ ದೇವರಾಗಿದ್ದಾರೆಂದು, ನಾನು ಹೋಗಿ ನಿಮಗಾಗಿ ಬಿಡಾರಗಳನ್ನು ಸಿದ್ಧ ಮಾಡಿ ನಾನಿರುವ ಸ್ಥಳದಲ್ಲಿ ನೀವು ಇರುವ ಹಾಗೆ ನಿಮ್ಮನ್ನು ಬಂದು ಕರೆದುಕೊಂಡು ಹೋಗುತ್ತೇನೆಂದು ದೇವರಾಗಿದ್ದಾರೆಂದು, ಆ ದೇವರು ಬೇಗನೆ ಬರಲಿಕ್ಕಿದ್ದಾರೆಂದು ನಂಬುತ್ತೇನೆ. ನೀವು ಹೀಗೆ ನಂಬ್ತಾ ಇದ್ದೀರಾ? ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಯೇಸು ಕ್ರಿಸ್ತನಲ್ಲಿ ನೀವಿಟ್ಟಿರುವ ನಂಬಿಕೆ ಯಾವತ್ತೂ ಕೂಡ ಭಂಗವಾಗುವುದಿಲ್ಲ, ನಷ್ಟ ಆಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ಕ್ರಿಸ್ತನನ್ನು ನಂಬಿರಿ. ಸ್ವಾಮಿಗಳೇ, ನಾನು ರಕ್ಷಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕೆಂದು ಸೆರೆಯ ಯಜಮಾನನು ಕೇಳಿದಾಗ ಸೆರೆವಾಸಿಗಳಾಗಿರುವ ಪೌಲಶೀಲರು ಏನು ಹೇಳ್ತಾರೆ? ಸೆರೆವಾಸಿಗಳಾಗಿರುವ ಪೌಲಶೀಲರು ಆ ಸೆರೆ ಯಜಮಾನನಿಗೆ ಏನು ಹೇಳ್ತಾರೆ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನಂತೆ? ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಡು, ಆಗ ನೀನೂ ರಕ್ಷಿಸಲ್ಪಡುವಿ, ನಿನ್ನ ಮನೆಯವರು ರಕ್ಷಿಸಲ್ಪಡುತ್ತಾರೆ ಎಂದು ಹೇಳ್ತಾನೆ.
ಯೇಸುವೇ ರಕ್ಷಕನೆಂದು, ಯೇಸುವೇ ಕ್ರಿಸ್ತನೆಂದು, ಯೇಸು ಕ್ರಿಸ್ತನೆಂದು, ಆತನೇ ಪ್ರಭುವೆಂದು, ಆತನೇ ರಕ್ಷಕನೆಂದು, ಅತಿ ಬೇಗನೆ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆಂದು, ಆತನನ್ನು ನಂಬಿದವರನ್ನು ನಿತ್ಯ ನರಕದಿಂದ ತಪ್ಪಿಸಲಿಕ್ಕಿದ್ದಾನೆಂದು, ಆತನ ಸನ್ನಿಧಿಯಲ್ಲಿ ನಮ್ಮ ಪಾಪ ಒಪ್ಪಿಕೊಳ್ಳುವಾಗ ನಮ್ಮ ಪಾಪ ದೋಷಗಳನ್ನೆಲ್ಲ ಕ್ಷಮಿಸಿ ಶುದ್ಧೀಕರಿಸುತ್ತಾನೆಂದು ನಂಬುತ್ತಾ ಇದ್ದೀರಾ? ಹಿಂದೇ ನಂಬಿರಿ. ಯೇಸುವನ್ನು ನಂಬಿರಿ. ಆತನೇ ನಮ್ಮ ಪ್ರಭುವು, ನಮ್ಮ ರಕ್ಷಕನು, ನಮ್ಮ ಆದರಣೆಯ ಕರ್ತ, ನಮ್ಮ ವಿಮೋಚಕನು, ನಮಗೆ ಸಮಸ್ತವೂ ಆಗಿದ್ದಾನೆ. ಯೇಸು ಕ್ರಿಸ್ತನ ಕುರಿತಾಗಿ ಲೋಕದಲ್ಲಿ ಯಾರೇ ಏನೇ ಅಂದುಕೊಂಡ್ರೂ ಕೂಡ, ನಾನು ನಂಬಿದವನನ್ನು ನಾನು ಬಲ್ಲೆನು, ನಾನು ಒಪ್ಪಿಸಿದ ದಿನದಿಂದ ಇಂದಿನ ತನಕ ಆತನು ನನ್ನನ್ನು ಕಾಪಾಡುವನು ಎಂದು ಪೌಲನು ಹೇಳಿದ ಪ್ರಕಾರ, ನಾವು ನಮ್ಮ ಪ್ರಭುವು ಒಡೆಯನು ಯೇಸುವೇ ಆಗಿದ್ದಾರೆಂದು ನಂಬಿ ನಮ್ಮ ಜೀವಿತ ಆತನ ಕೈಗೆ ಒಪ್ಪಿಸಿಕೊಡುವಾಗ, ಆತನು ತನ್ನ ಬರೋಣದವರೆಗೂ, ಆತನ ಸನ್ನಿಧಿಗೆ ನಾವು ಸೇರುವವರೆಗೂ ನಮ್ಮನ್ನು ಕಾಪಾಡುವ ಆತನಾಗಿದ್ದಾರೆ. ನಮ್ಮನ್ನು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ಹೇಳಿದ ದೇವರಾಗಿದ್ದಾರೆಂದು ನಂಬಿ ಆಧರಿಸಲ್ಪಡೋಣ, ಬಲಗೊಳ್ಳೋಣ, ಆತನ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕ್ರಿಸ್ತನ ಕುರಿತು ಅಪಕೀರ್ತಿಯ ಮಾತುಗಳು ನಾವು ಕೇಳ್ತಿರುವಾಗ ಕಳವಳಗೊಳ್ಳಲಾರದಂತೆ, ನಾನು ನಂಬಿದಾತನನ್ನು ನಾನು ಬಲ್ಲೆನು, ನನ್ನ ವಿಮೋಚಕನು ಜೀವಿಸುತ್ತಾನೆ ಎಂದು ನಾನು ಬಲ್ಲೆನು, ನನ್ನ ಕರ್ತನು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ ಎಂದು ನಾನು ನಂಬುತ್ತೇನೆ, ಆತನೇ ಬರುವಾತನಾಗಿದ್ದಾನೆಂದು, ಲೋಕ ರಕ್ಷಕನೆಂದು, ಪಾಪ ವಿಮೋಚನೆಯ ಕಾರ್ಯವನ್ನು ಶಿಲುಬೆಯ ಮೇಲೆ ಮುಗಿಸಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂದು ನಂಬುತ್ತೇನೆ. ಮೇಲಿಂದ ಮೇಲೆ ನಮ್ಮ ನಂಬಿಕೆಯನ್ನು ಚೆಕ್ ಮಾಡಿಕೊಂಡು ನಂಬಿಕೆಯನ್ನು ಅಭಿವೃದ್ಧಿ ಮಾಡುವಂತಹ ನಿಮ್ಮ ವಾಕ್ಯವನ್ನು ಧ್ಯಾನಿಸುವುದಕ್ಕೂ ಪ್ರಾರ್ಥಿಸುವುದಕ್ಕೂ ನಮಗೆ ಸಹಾಯ ಮಾಡಿರೆಂದು ಬೇಡಿಕೊಳ್ತೇವೆ. ರಕ್ಷಕನೇ, ನಿಮಗೆ ವಂದನೆ. ನೀವು ಇರುವವನಾಗಿದ್ದೀರಿ, ಎಂದೆಂದಿಗೂ ಇರುವಾತನಾಗಿದ್ದೀರಿ, ನಮ್ಮ ಸಂಗಡ ಇರುವಾತನು ನೀವೇ ಆಗಿದ್ದೀರಿ ಎಂದು ನಂಬುತ್ತೇವೆ. ನಮ್ಮಲ್ಲಿ ಅಪನಂಬಿಕೆ ಹುಟ್ಟದಂತೆ ಸಹಾಯ ಮಾಡಿರಿ. ನಂಬಿಗಸ್ತನಾದ ದೇವರು ನೀವಾಗಿರೋದ್ರಿಂದ ನಮ್ಮ ಜೀವಿತಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಯಾಗಿ ಜೀವಿಸಿ ಈ ಲೋಕಯಾತ್ರೆ ಮುಗಿಸಿ ನಿಮ್ಮ ರಾಜ್ಯದಲ್ಲಿ ಸೇರಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ಈಗ ತಾನೇ ಹೇಳಿದ್ದೇನಲ್ಲವೇ, ನೀವು ಯೇಸುವಿನ ಬಗ್ಗೆ ಏನು ಅಂದ್ಕೊಳ್ತೀರೆಂದು ನಿಮ್ಮ ಸ್ವಂತ ಮಾತಿನಲ್ಲಿ ಒಂದು 4-5 ಲೈನ್ಗಳನ್ನು ಒಂದು ಟೆಕ್ಸ್ಟ್ ಮುಖಾಂತರ ಕಳಿಸಿಕೊಡಿರಿ, ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ಒಟ್ಟುಗೂಡಿಸಿ ನಮ್ಮ ಕರ್ತನು ಎಷ್ಟು ದೊಡ್ಡವರಾಗಿದ್ದಾರೆ ಎಂಬ ಸಂಗತಿ ಗುರುತಿಸಿ ಕರ್ತನಿಗೆ ಸ್ತುತಿಸುವುದಕ್ಕಾಗಿ ನೀವು ಸಹಕರಿಸಿದವರಾಗಿರ್ತೀರಿ. ನೀವು ಕಳಿಸುವ ನಿಮ್ಮ ವಿವರಣೆಯನ್ನು ನೋಡಿ ದೇವರನ್ನು ಮಹಿಮೆಪಡಿಸುತ್ತೇವೆ. ನಮ್ಮ ದೇವರ ಶ್ರೇಷ್ಠತೆಯ ಕುರಿತು ಎಷ್ಟೇ ಹೇಳಿದರೂ ಕೂಡ ಕರಗದ ಧನನಿಧಿಯಾಗಿರೋದ್ರಿಂದ, ಯಾರೇ ಆಗಲಿ ಎಷ್ಟೇ ಆತನ ಬಗ್ಗೆ ಬರೆದರೂ ಕೂಡ ಹೇಳಿದ್ರೂ ಕೂಡ ಆತನ ಕುರಿತು ನಾವು ವರ್ಣಿಸುವುದನ್ನು ನಿಲ್ಲಿಸಲಿಕ್ಕಾಗೋದಿಲ್ಲ. ಮಹಾದೇವರಾಗಿರುವ ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ನಾವು ಘನಪಡಿಸುವ ಹಾಗೆ ನಾವು ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸೋಣ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ 1 ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬ್ಯಾಂಗ್ಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 89393939
39 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.